ಪಡಿಸಿದೀವಿ ಅಂತ ಹೇಳ್ಬಿಟ್ಟು ಗೆಲ್ಲೋದು ಆಗ್ತಾ ಇಲ್ಲ ಅವನಿಗೆ. ಬಟ್ ಹಂಗಂತ ನಾವು ನಮ್ಮ ನ್ಯೂನತೆಗಳನ್ನ ನಾವು ಮುಚ್ಚಾಕ್ತಾ ಇದೀವಿ ಅಂತಾನು ಇಲ್ಲ. ಇನ್ನ ಸಂಘಟನೆ ಕೊಡ್ತೀವಿ, ಅದನ್ನ ನಾವು ಚುರುಕುಗೊಳಿಸಬೇಕು, ಅದನ್ನ ನಾವು ಮಾಡ್ತೀವಿ. ಕಾಂಗ್ರೆಸ್ ವೀಕ್ ಆಗಿರೋದೇ ಈ ರಿಸಲ್ಟ್ ಈ ಕಾರಣ ಅಂತ ಶ್ರಮಿಸಬೇಕು. ಬಿಜೆಪಿ ಪ್ಲಸ್ ಗಿಂತ ಕಾಂಗ್ರೆಸ್ ವೀಕ್ ಆಗಿರೋದೇ ಈ ಫಲಿತಾಂಶಕ್ಕೆ ಕಾರಣ ಅಂತ ನೋಡಿ. ಎಕ್ಸೆಪ್ಟ್ ಬಹುಶಃ ಗುಜರಾತ್ ಮತ್ತೆ ಯುಪಿ ಬಿಟ್ರೆ ಬೇರೆ ಎಲ್ಲೂ ಕೂಡ ಸ್ವಂತ ಬಲದ ಮೇಲೆ ಅವರ ಕೆಲಸದ ಮೇಲೆ ಬಿಜೆಪಿಯವರು ಬಂದಿಲ್ಲ. ಎಲ್ಲಾನು ಕೂಡ ಖರೀದಿ ಮಾಡಿರೋದಿರ್ಬೋದು, ನಿಮ್ಮ ಕರ್ನಾಟಕ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ನಿಮ್ಮ ಆಸಾಂನಲ್ಲಿ ಇರ್ಬೋದು, ಎಲ್ಲಾನು ಕೂಡ ಖರೀದಿ ಮಾಡಿರೋದೆ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಕ್ಲೂಡಿಂಗ್ ನೀವು ಗೋವಾ ನೋಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಶಾಸಕರು ಮುಂಚೆ ಕಾಂಗ್ರೆಸ್ನಲ್ಲಿ ಇದ್ದವರೇ ಇದ್ದಾರೆ. ನೀವು ಹೇಳ್ದಂಗೆ ನಮ್ದು ಎಲ್ಲೋ ಸ್ವಲ್ಪ ಸೈದ್ಧಾಂತಿಕವಾಗಿ ಇನ್ನ ಗಟ್ಟಿ ಇರುವಂತ ಶಾಸಕರನ್ನ ಮತ್ತೆ ಅಥವಾ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿ ನಾವು ಫೀಲ್ಡ್ ಅಲ್ಲಿ ಕಳಿಸ್ಬೇಕು. ನಮ್ಮ ನಿರೀಕ್ಷೆಗಿಂತ ಬಹಳ ಕಮ್ಮಿ ಪರ್ಫಾರ್ಮೆನ್ಸ್ ಮಾತ್ರ. ನಾವೇನು ಮೈಕ್ರೋ ಸ್ಟ್ರಾಟಜಿಯನ್ನ ನಾವು ಮಾಡಿದ್ವಿ, ಎಲ್ಲೋ ಒಂದ್ ಕಡೆ ಅದು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕಾದ ಸಂದರ್ಭ ಬಂದಿದೆ ಅನ್ಸುತ್ತೆ. ನಮ್ಮ ನಿರೀಕ್ಷೆ ಅಟ್ಲೀಸ್ಟ್ ಒಂದು ಕ್ಲೋಸ್ ಟು ಒಂದು 80 to ಎನಿವೇರ್ ಬಿಟ್ವೀನ್ 80 to 95 ಅಂತ ಇತ್ತು. ಆದರೆ ಲೀಡ್ಗಳು ನೋಡ್ತಾ ಇದ್ರೆ ಯಾಕೋ ಅದು ನಿರೀಕ್ಷೆ ಮಟ್ಟಕ್ಕೆ ಇಲ್ಲ. ನೋಡೋಣ, ಅಲ್ಲಿ ಲೋಕಲಲ್ಲಿ ಮತ್ತೊಮ್ಮೆ ಮಾತಾಡ್ಕೊಂಡು ಎಲ್ಲಿ ಹೇಗೆ ಸರಿಪಡಿಸ್ಬೋದು ಸಂಘಟನಾತ್ಮಕವಾಗಿ ಅದನ್ನ ಪುನರ್ ಪರಿಶೀಲನೆ ಮಾಡ್ತಾರೆ. ಈ ರೀತಿ ಹಿನ್ನಡೆ ನೋಡಿ, ಒಂದು ಗುಜರಾತ್ನಲ್ಲಿ 3M ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ 27 ವರ್ಷದಿಂದ. ಒಂದು ಮನಿ, ಇನ್ನೊಂದು ಮಸಲ್, ಇನ್ನ ಒಂದು ಮೋದಿ. ಈಗ 27 ವರ್ಷ ಆದ್ರೂ ಕೂಡ ಅಲ್ಲಿ ಮೋದಿಯವರು ಕಾರ್ಪೊರೇಷನ್ ಎಲೆಕ್ಷನ್ಗಿಂತ ಏನು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಹೇಗೆ ಪ್ರಚಾರ ಮಾಡ್ತಾರೆ ಅದ್ರದ್ದು ಅಗತ್ಯ ಇದೆ ಅಂದ್ರೆ ಇವತ್ತು ಸಾಧನೆ ಏನಿದೆ ಅಂತ ಬಹಳ ಎದ್ದು ಕಾಣುತ್ತೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಅಲ್ಲಾಗ್ಲೇ ಹೆದರ್ಸೋದು ಬೆದರ್ಸೋದು ಈಗಾಗಲೇ ನಮ್ಮ ಲೀಡರ್ಸ್ಗೆ 2 ಸರಿ ಅಟ್ಯಾಕ್ ಆಗಿದೆ. ವಿಶೇಷವಾಗಿ ನಮ್ಮ ಒಬ್ಬ ST ಲೀಡರ್ಗೆ 2-3 ಸರಿ ಅವರು ಅಟ್ಯಾಕ್ ಮಾಡಿದ್ರು. ಮತ್ತೆ ನಿಮ್ಮ CBI, IT, ED ಇವೆಲ್ಲಾನು ಇದೆ. ಮತ್ತೆ ಅವ್ರು ಹಣ ಖರ್ಚು ಮಾಡಿದ ಅಷ್ಟ ಇಷ್ಟ ನಿಮ್ಗೆ ಗೊತ್ತಿದೆ. ಈಗಾಗಲೇ ಅವರು 7 ಬಾರಿ CM ಅನ್ನ ಚೇಂಜ್ ಮಾಡಿದ್ದಾರೆ. ಈಗಲೂ ಕೂಡ ಸಾರ್ವಜನಿಕರಿಗೆ ಅಲ್ಲಿ ಗುಜರಾತ್ನಲ್ಲಿ ಕೇಳಿ ನಿಮ್ಮ ಮುಖ್ಯಮಂತ್ರಿ ಯಾರು ಅಂದ್ರೆ ಅವ್ರಿಗೆ ಯಾರಂತ ಗೊತ್ತಿಲ್ಲ. ಅದೇ ಏನೋ ಇನ್ನ ಕೂಡ ಮೋದಿಯವರ ಪ್ರಭಾವ ಅಲ್ಲಿದೆ, ಅದನ್ನ ನಾವು ತಳ್ಳಹಾಕಕ್ಕಾಗೋದಿಲ್ಲ. ಆದ್ರೂ ಕೂಡ ಇನ್ನಾನು ಕೂಡ ಅವರ ಸಾಧನೆ ಮೇಲೆ ಗೆಲ್ಲಿಕ್ ಆಗ್ತಾ ಇಲ್ಲ ಅಲ್ಲ. 27 ವರ್ಷ ಆದ್ರೂ ಕೂಡ ನಾವು ಇಂಥ ಒಂದು ಕೆಲಸ ಮಾಡಿದೀವಿ. ಅವರು ಬಹಳ ಸ್ಪಷ್ಟವಾಗಿ ಅಲ್ಲಿ ಭಾರತ್ ಜೋಡೋ ಯಾತ್ರೆನಲ್ಲಿ ಇದೀನಿ ಅಂತ ಹೇಳಿದ್ರು. ಆಮೇಲೆ ಭಾರತ್ ಜೋಡೋ ಯಾತ್ರೆ ಏನೋ ಬೇರೆ ಕಾರಣಗಳಿಗೆ ಮಾಡ್ತಾ ಇಲ್ಲ, ಅದನ್ನು ಪಕ್ಷದ ಬಲವರ್ಧನೆ ಮಾಡ್ತಾ ಇರೋದು, ಅದನ್ನು ದೇಶ ಉಳಿಸ್ಲಿಕ್ಕೆ ಮಾಡ್ತಾ ಇರೋದು, ಅದನ್ನು ಸಂವಿಧಾನ ಉಳಿಸ್ಲಿಕ್ಕೆ ಮಾಡ್ತಾ ಇರೋದು. ಈಗ ಭಾರತ್ ಜೋಡೋ ಯಾತ್ರೆಯ ಮೂಲ ಏನು ಆಧಾರ ಸ್ತಂಭಗಳು ಏನಿದೆ, ಆರ್ಥಿಕ ಅಸಮಾನತೆ ಇರ್ಬೋದು, ಸಂವಿಧಾನವನ್ನ ಉಳಿಸಲೇ ಪ್ರಯತ್ನ ಇರ್ಬೋದು, ಯುವಕರ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಇವೆಲ್ಲನೂ ಕೂಡ ಚುನಾವಣೆಯಲ್ಲೂ ಕೂಡ ಬೇಕಾದಂತ ಅಸ್ತ್ರಗಳೇ ಅಲ್ವಾ. ಸೊ ಅವರು ನಮಗೆ ಬಿಜೆಪಿಗೆ ಏನಂದ್ರೆ ನಮ್ದು ಒಂದು ಸೈದ್ಧಾಂತಿಕವಾದಂತ ನಮ್ದು ಹೋರಾಟ ನಡೆದಿದೆ. ಅವರು ಚುನಾವಣೆ ಯಾವ ರೀತಿ ಗೆಲ್ಲಬೇಕು ಆ ಎಲ್ಲಾ ತಂತ್ರಗಳನ್ನ ಅವರು ಮಾಡ್ತಾರೆ. ಅವ್ರ ಸ್ವಂತ MLAಗಳಿಗೆ ಮಾರಾಟ ಮಾಡ್ಬೇಕಂದ್ರೂ ಮಾರಾಟ ಮಾಡ್ತಾರೆ, ಬೇರೆ MLAಗಳಿಗೆ ಖರೀದಿ ಮಾಡ್ಬೇಕಂದ್ರೂ ಖರೀದಿ ಮಾಡಕ್ ರೆಡಿ ಇದೆ.